ಓ ಗೌಡ್ರೆ, ನಮಸ್ಕಾರ ಗೌಡ್ರೆ, ಬನ್ನಿ. ಬಂದ್ರಾ? ಹೌದೌದು ಬಂದೆ. ಏನೋ ಊರು ನ್ಯಾಯ ಇತ್ತು ಅಂತ ಹೇಳಿ ಕಳ್ಸಿದ್ರಲ್ಲ. ಹೌದು ಗೌಡ್ರೆ, ನೀವು ಇಲ್ದಾನೆ ನಮಗೆ ಆಗೋದೇ ಇಲ್ಲ ನೋಡಿ. ನೀವಿದ್ರೆ ಒಂದು ಒಳ್ಳೆ ನ್ಯಾಯ ಬರೋದು. ನ್ಯಾಯಕ್ಕೆ ನ್ಯಾಯ ಸಿಗೋದು ಅಂದರೆ ನೀವು ಬಂದರೆ ನೋಡಿ. ಅದಕ್ಕೆ ಕರೆಸ್ತು. ಬನ್ನಿ ಗೌಡ್ರೆ, ಕುಂತ್ಕೊಳ್ಳಿ. ಇನ್ನೂ ಜನ ಕೇಳಿವಿ, ಇನ್ನೂ ಯಾರು ಬಂದಿಲ್ಲ. ಕುತ್ಕೊಳ್ಳಿ ಬನ್ನಿ. ಅಪ್ಪ ಏನಪ್ಪ ಇಷ್ಟೊಂದು ಬಿಸಿಲೈತೆ, ಇಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ನಿಂಗಣ್ಣವ್ರೆ, ಹೇಳಿ ಕೊಡ್ರೆ, ನಂಗೊಂದು ಸಹಾಯ ಮಾಡ್ತೀರಾ? ಅಯ್ಯೋ ಏನು ಕೊಡ್ರಿ ಹಿಂಗೆ ಕೇಳ್ಬಿಟ್ರಿ, ಏನು ಹೇಳಿ ಕೊಡ್ರೆ? ಏನೂ ಇಲ್ಲ, ನಾನು ನ್ಯಾಯ ಹೇಳಕ್ ಬರ್ತೀನಲ್ಲ, ಇವನು ಕಲ್ತ್ಕೊಳ್ಳಿ ಅಂತ ಕರ್ಕೊಂಡು ಬಂದೆ. ನನ್ನ ಮಗ ಅವನು, ದೊಡ್ಡಗೌಡ ಅಂತ. ಹೋಗಿ ಒಂದು ಕೆಲಸ ಮಾಡಿ, ಇನ್ನೂ ಸುಮಾರು ಹೊತ್ತಾಯ್ತದೆ ಅನಿಸ್ತದೆ. ಅವನ್ನ ನೆಂಚುರಿ ಮನೆ ಕರ್ಕೊಂಡೋಗಿ ಕುಡಿಯೋಕ್ಕೆ ಮಜ್ಜಿಗೆ ಗಿಜ್ಜಿಗೆ ಏನಾದರೂ ಕೊಟ್ಟು ಒಂದು ಸ್ವಲ್ಪ ಅವನ್ನ ಅಲ್ಲೇ ಇರಿಸ್ಕೊಂಡಿರಿ. ಆಮೇಲೆ ಬೇಕಾದ್ರೆ ಕರ್ಕೊಬನ್ನಿ ಜನ ಎಲ್ಲ ಬಂದಮೇಲೆ. ಸುಮ್ಮನೆ ಯಾಕೆ ಇಲ್ಲಿ ಬಿಸಿಲು ಕೂತ್ಕೊಳ್ಳೋದು ಅವನಂತ. ಹೌದೌದು ಗೌಡ್ರೆ, ಯಾಕೆ ಸುಮ್ಮನೆ ನಿಮ್ಮ ಮಗನ ಪಾಪ ಬಿಸಿಲಲ್ಲಿ ಕೂರಿಸ್ಕೊಂಡು ಹೋಗು. ನಿಂಗ ಹೋಗು, ಕರ್ಕೊಂಡೋಗು. ಸರಿ ಗೌಡ್ರೆ, ಸರಿ, ನೀವು ಹೇಳಿದ್ಮೇಲೆ ಆಯಿತು. ಬನ್ನಿ ಗೌಡ್ರೆ, ಬನ್ನಿ ಬನ್ನಿ. ಹೋಗಿರಪ್ಪ, ಹೋಗಿರು. ಆಮೇಲೆ ಕರ್ಕೊಬತ್ತಾರೆ ಅವರೇ, ಅವ್ರ ಜೊತೆ ಬರುವಂತೆ ಹೋಗಿರು. ಸರಿಯಪ್ಪ, ಆಯಿತು. ಪಾಪ ನಿಮ್ಮ ಮಗಂಗೆ ಬಿಸಿಲು ಬೆಂಕಿ ಎಲ್ಲ ಆಗಕ್ಕಿಲ್ಲ, ಅಭ್ಯಾಸ ಇಲ್ಲ ಪಾಪ. ಅವ್ರನ್ನೇ ಕರ್ಕೊಬರಕ್ಕೆ ಹೋದ್ರಿ. ಏನು ಮಾಡ್ತೀರಪ್ಪ, ಏನು ಮಾಡ್ತೀರಿ? ನನಗೂ ವಯಸ್ಸಾಯ್ತು. ನಂದೆಲ್ಲ ಮುಗಿದ್ಮೇಲೆ ಅವನೇ ಅಲ್ವ ಇವೆಲ್ಲ ನೋಡ್ಕೋಬೇಕು. ಕಲ್ತ್ಕೊಳ್ಳಿ ಅಂತ ಕರ್ಕೊಬಂದೆ. ಒಳ್ಳೆ ಕೆಲಸನೇ ಕೊಡ್ರೆ, ಒಳ್ಳೆ ಕೆಲಸನೇ. ಒಳ್ಳೇದೇ ಒಳ್ಳೇದೇ, ಒಟ್ಟಿನಲ್ಲಿ ಒಳ್ಳೇದೇ. ನೀವೇನು ತಲೆ ಕೆಡ್ಸ್ಕೊಬಿಟ್ಟು ಸುಮ್ಮನೆ ರೀ. ನಿಂಗೆ ಹಿಂಗೆ ಇನ್ ಮೇಲೆ ಇರ್ತಾನೆ, ಏನು ತೊಂದರೆ ಇಲ್ಲ. ಸರಿ ಸರಿ, ಬನ್ನಿ ಕೂತ್ಕೊಳ್ಳೋಣ. ಗೌಡ್ರೆ, ನಿಮ್ಗೇನಾರು ತರ್ಸೋಣ ಕುಡಿಯೋಕ್ಕೆ? ಅಯ್ಯೋ ನನಗೇನು ಬೇಡ ಬಿಡಿ, ಹಂಗೇನು ಬೇಡಕ್ಕಂತೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಬರಲಿ ಜನ ಎಲ್ಲ. ಗೌಡ್ರೆ ಬನ್ನಿ ಒಳಿಕೆ, ಇದಕ್ಕಿಲ್ಲ ನಿಂತ್ಕೊಬಿಟ್ರಿ. ಅಯ್ಯೋ ಪರವಾಗಿಲ್ಲ. ಇಲ್ಲೇ ನೋಡಿ ಎಷ್ಟು ನೆರಳಿದೆ ಅಂತ. ಜಗ್ಲಿ ಮೇಲೆ ಕೂತ್ಕೋತೀನಿ ಬಿಡಿ, ಚೆನ್ನಾಗೈತೆ ನಿಮ್ಮ ಊರು ನೋಡೋಕ್ಕೆ. ನೋಡಿ ಇಲ್ಲೇ ಕೂತ್ಕೋತೀನಿ, ಏನು ತೊಂದರೆ ಇಲ್ಲ. ಹೌದಾ, ಸರಿ ಗೌಡ್ರೆ, ಕುಂತ್ಕೊಳ್ಳಿ, ಕುಡಿಯೋಕ್ಕೆ ಏನಾರು ತಗೊಬತ್ತೀನಿ. ಹಾಂ ಸರಿ ಸರಿ. ಕಾವೇರಿ, ಕಾವೇರಿ. ಏನಪ್ಪ? ಇಲ್ಲೂ ನಮ್ಮ ಗೌಡ್ರು ಬರ್ತಾರಲ್ವ ನ್ಯಾಯ ಹೇಳಕ್ಕೆ, ಅವ್ರ ಮಗ ದೊಡ್ಡಗೌಡ್ರು ಅಂತ. ಅವ್ರು ಕುಡಿಯೋಕ್ಕೆ ಮಜ್ಜಿಗೆ ಗಿಜ್ಜಿಗೆ ತಗೊಬರಕವ. ಹೋಗು, ಬಿಸಿಲು ಅಂತ ಪಾಪ ಇಲ್ಲಿ ಬಂದವ್ರೆ, ಹೋಗು. ಹ್ಞೂ ಅಪ್ಪ, ಸರಿ ತಗೋಬತ್ತೀನಿ. ಗೌಡ್ರೆ, ನೀವು ಕೂತ್ಕೊಳ್ಳಿ, ಆರಾಮಾಗಿ ಮಜ್ಜಿಗೆ ಕುಡೀರಿ. ಬರ್ತೀನಿ ನಾನು, ಅಲ್ಲಿ ಇರ್ತೀನಿ. ಏನಾರೇ ನ್ಯಾಯ ಜನಗಳೆಲ್ಲ ಸೇರಿಕೊಂಡು ನಿಮ್ಮ ಅಪ್ಪ ನ್ಯಾಯ ಹೇಳೋ ಟೈಮಿಗೆ ಬಂದು ಕರ್ಕೊಯ್ತೀನಿ, ಆಯಿತಾ? ಅಷ್ಟು ನೋಡ್ಕೊಳ್ಳಿ ಸಾಕು ನೀವು. ಪಾಪ ನೀವು ನೋಡಿದ್ರೆ ಗೊತ್ತಾಯ್ತದೆ, ಈ ಬಿಸಿಲು ಬೆಂಕಿಲೆಲ್ಲ ಬೆಂದವರೆಲ್ಲ, ನಿಮ್ಗೆ ಅವೆಲ್ಲ ಆಗಕ್ಕಿಲ್ಲ. ಆಯ್ತು ನಿಂಗೆ ಅವರೇ, ಅಪ್ಪ ಹೇಗೆ ಹೇಳ್ತಾರೋ ಹಾಗೆ ಮಾಡಿ. ಸರಿ ಸರಿ, ಮಜ್ಜಿಗೆ ಕುಡೀರಿ. ಬರ್ತೀನಿ. ತಗೊಳ್ಳಿ, ಮಜ್ಜಿಗೆ ಕುಡೀರಿ. ಹಾಂ ಕುಡಿ. ನಮ್ಮ ಅಪ್ಪಯ್ಯ ಎಲ್ಲೋಯ್ತು? ಓ, ನಿಂಗಯ್ಯವ್ರ ಮಗಳ ನೀವು? ಹೌದು, ಹಿಂಗಯ್ಯವ್ರ ಮಗಳೇ ನಾನು. ಅವರು ಅಲ್ಲಿ ನ್ಯಾಯದ ಹತ್ರ ಇರ್ತೀನಿ ಅಂತ ಹೋದ್ರು. ಯಾಕೆ ಹೋಗ್ಬಾರ್ದಿತ್ತ ಅವರು? ಹಂಗೇನಿಲ್ಲ ಪಾಪ, ನಿಮ್ಮನ್ನ ಇಲ್ಲೇ ಕೂರಿಸ್ಬಿಟ್ಟು ಹೋಗೋರಲ್ಲ, ಅದಕ್ಕೆ ಕೇಳಿದೆ. ನೀವು ಹೋಗಕ್ಕಿಲ್ವಾ ನ್ಯಾಯ ಮಾಡೋದಕ್ಕೆ? ಅಯ್ಯೋ ಹೋಗ್ಬೇಕಿತ್ತು, ಅದಕ್ಕೋಸ್ಕರ ನಮ್ಮ ಅಪ್ಪ ಕರ್ಕೊಂಡು ಬಂದಿರೋದು. ಅವ್ರು ನ್ಯಾಯ ಮಾಡೋದು ಅದನ್ನೆಲ್ಲ ನೋಡ್ಕೊಳ್ಳಿ ಅಂತ. ಆದರೆ ಏನು ಮಾಡೋದು, ಅಲ್ಲಿ ಸಿಕ್ಕಾಪಟ್ಟೆ ಬಿಸಿಲು, ನಂಗೆ ನಿಲ್ಲಕ್ಕಾಗಲಿಲ್ಲ, ಅದಕ್ಕೆ ಬಂದ್ಬಿಟ್ಟೆ. ನೀವು ಮಜ್ಜಿಗೆ ಕೊಟ್ರಿ ನೋಡಿ, ಎಷ್ಟೋ ಸಮಾಧಾನ ಆಯಿತು. ಮಜ್ಜಿಗೆ ಚೆನ್ನಾಗೈತಾ? ಓ ತುಂಬ ಚೆನ್ನಾಗೈತೆ, ನಿಮ್ಮ ಥರ. ನಿಮ್ಮ ಹೆಸರು? ನನ್ನ ಹೆಸರು ಕಾವೇರಿ ಅಂತ. ನಿಮ್ಮ ಹೆಸರು? ನನ್ನ ಹೆಸರು ದೊಡ್ಡಗೌಡ ಅಂತ. ಸರಿ ಆಯಿತು, ಕೂತಿರಿ, ಏನಾದ್ರು ಬೇಕಾದರೆ ಕರೀರಿ. ಹಾಂ ಆಯ್ತಾಯ್ತು. ಓ, ಬಂದಿದ್ದಕ್ಕೂ ಒಂದು ಒಳ್ಳೆ ಹುಡುಗಿ ನೋಡ್ದಂಗೆ ಆಯಿತು. ಎಷ್ಟು ಚೆನ್ನಾಗಿದ್ದಾರೆ. ಹೆಸರು ಕೂಡ ಕಾವೇರಿ ಅಂತೆ. ಕಾವೇರಿ ತಾಯಿ ಥರನೇ ಇದ್ದಾರೆ, ತುಂಬ ಚೆನ್ನಾಗಿದ್ದಾರೆ ನೋಡೋಕ್ಕೆ. ಮಜ್ಜಿಗೆನೂ ಅಷ್ಟೇ ತುಂಬ ಚೆನ್ನಾಗಿದೆ. ಅಮ್ಮ, ಸದ್ಯ ಈಗ ಸ್ವಲ್ಪ ಆರಾಮ ಅನ್ನಿಸ್ತು ಮಜ್ಜಿಗೆ ಕುಡಿದ್ಮೇಲೆ. ಕಾವೇರಿ ಅವರೇ, ಕಾವೇರಿ ಅವರೇ. ಹೇಳಿ, ಏನಾದರೂ ಬೇಕಿತ್ತಾ? ಇಲ್ಲ, ಮಜ್ಜಿಗೆ ತುಂಬ ಚೆನ್ನಾಗಿತ್ತು. ಗ್ಲಾಸಲ್ಲಿ ಇಟ್ಟಿದ್ದೀನಿ, ಎತ್ಕೊಬಿಡಿ. ಪರವಾಗಿಲ್ಲ ಬಿಡಿ, ಎತ್ಕೋತೀನಿ. ನನಗೆ ಒಬ್ಬನಿಗೆ ಕುತ್ಕೊಳ್ಳೋಕೆ ಬೇಜಾರಾಗ್ತಿದೆ. ನಿಮ್ಮ ಅಪ್ಪ ಅವ್ರು ಇದ್ದಿದ್ರೆ ಸರಿಯಾಗೋದು. ಓದೋಕ್ಕೆ ಪೇಪರ್ ಏನಾದರೂ ಇದೆಯಾ ನಿಮ್ಮನೆ? ಅಯ್ಯೋ, ಪೇಪರ್ ಗೀಪರ್ ಏನೂ ಹಾಕ್ಸ್ಕೊಳಕ್ಕಿಲ್ವಲ್ಲ ನಾವು. ಏನು ಮಾಡೋದು? ಬನ್ನಿ ಒಳಗಡೆ, ಟಿ ವಿ ಅದೇ ಹಾಕ್ಕೊಡ್ತೀನಿ, ನೋಡಿವ್ರಂತೆ. ಇಲ್ಲ ಇಲ್ಲ, ಬೇಡ ಬೇಡ, ಪಾಪ ನೀವು ಒಬ್ಬರೇ ಇದ್ದೀರಿ. ನಾನು ಮನೆ ಒಳಗಡೆ ಬಂದರೆ ಚೆನ್ನಾಗಿರೋದಿಲ್ಲ. ಬೇಡ, ನಾನು ಇಲ್ಲೇ ಕೂತ್ಕೋತೀನಿ, ಏನು ತೊಂದರೆ ಇಲ್ಲ. ಅಯ್ಯೋ, ಎಷ್ಟು ಒಳ್ಳೆಯವ್ರು ನೀವು, ಎಷ್ಟೆಲ್ಲ ಯೋಚನೆ ಮಾಡ್ತೀರಿ ನೋಡಿ. ನಿಮ್ಮಂಥವ್ರು ಎಲ್ಲೂ ಸಿಗೋದಿಲ್ಲ. ಅಷ್ಟು ದೊಡ್ಡ ಮನೆ ಮನುಷ್ಯರಾದ್ರೂ ಪಾಪ ಮಂದಿಗೆ ಮೇಲೆ ಚಾಪೆ ಆದಮೇಲೆ ಕೂತಿದ್ದೀರಿ. ಚಾಪೆ ಹಾಸ್ಕೊಂಡು ಜಗ್ಲಿ ಮೇಲೆ ಕೂತಿದ್ದೀರಿ. ನಿಮ್ಗೇನು ಬೇಜಾರಿಲ್ವಾ? ಏನಕ್ಕೆ ಬೇಜಾರು? ನನಗೆ ಇಲ್ಲೇ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ನಾನು ಬಿಸಿಲಲ್ಲಿ ನಿಂತ್ಕೊಳ್ಳೋಕ್ಕಾಗಲಿಲ್ಲ ಅಷ್ಟೇ. ಇಲ್ಲಿ ನೆರಳಿದೆ ಅಲ್ವಾ, ಏನು ತೊಂದರೆ ಇಲ್ಲ, ಆರಾಮಾಗಿ ಕೂತಿದ್ದೀನಿ. ನೀವು ಬೇರೆ ಮಜ್ಜಿಗೆ ಕೊಟ್ರಿ ನೋಡಿ, ಎಷ್ಟು ಸಮಾಧಾನ ಆಯಿತು ಗೊತ್ತಾ ನನಗೆ. ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಮ್ಮಿನೇ. ಅಯ್ಯೋ ಗೌಡ್ರೆ, ಒಂದು ಮಜ್ಜಿಗೆಗೆಲ್ಲ ಅಷ್ಟೊಂದೆಲ್ಲ ಹೇಳ್ಬೇಡಿ. ಪರವಾಗಿಲ್ಲ. ನಿಮ್ಗೆ ಏನು ಮಾಡೋದು ಬೇಜಾರು ಕಳಿಯೋಕ್ಕೆ? ಏನೂ ಇಲ್ವಲ್ಲ, ಪೇಪರ್ ಗೀಪರ್ ಏನುವೇ? ಪರವಾಗಿಲ್ಲ ಬಿಡಿ, ನಿಮ್ಮ ಜೊತೆ ಮಾತಾಡ್ತಾ ಇದ್ರೇ ಟೈಮ್ ಪಾಸ್ ಆಗುತ್ತೆ ಅನಿಸುತ್ತೆ. ಆಯಿತು, ನಾನು ಇಲ್ಲೇ ಕೂತ್ಕೋತೀನಿ ಬಿಡಿ. ಮತ್ತೆ ಕಾವೇರಿ ಅವರೇ, ನೀವು ಎಷ್ಟು ಜನ ಮಕ್ಕಳು? ನಿಮ್ಮ ಅಮ್ಮ ಎಲ್ಲೋದ್ರು? ಹೊಲದ ಹತ್ರ ಕೆಲ್ಸಕ್ಕೆ ಹೋಗಿರ್ತಾರೆ ಅನಿಸುತ್ತೆ. ಅಯ್ಯೋ ಇಲ್ಲ, ನಂಗೆ ನಮ್ಮ ಅಮ್ಮ ಇಲ್ಲ, ನಾನು ಒಬ್ಬಳೇ ಮಗಳು ನಮ್ಮ ಅಪ್ಪಂಗೆ. ಓ, ನಿಮ್ಮ ತಾಯಿ ತೀರೋಗ್ಬಿಟ್ರಾ? ಚೇ ಪಾಪ, ಮಕ್ಕಳು ನೀವು ಒಬ್ಬರೇನಾ? ಹೌದು, ನಾನು ಒಬ್ಳೇನೆ ಪಾಪ, ನಮ್ಮ ಅಪ್ಪಂಗೆ ನಾನೇ ಎಲ್ಲ. ಒಳ್ಳೆ ಮನುಷ್ಯರು ಮಾತ್ರ, ನೋಡಿದ್ರೆ ಗೊತ್ತಾಯ್ತದೆ ನಿಂಗಯ್ಯ ಅವರು ಎಷ್ಟು ಒಳ್ಳೆಯವರು.
ಹೌದು, ನಮ್ಮಪ್ಪ ತುಂಬ ಒಳ್ಳೆ ಮನುಷ್ಯ. ನಮ್ಮ ಊರವರೆಲ್ಲ ಇಷ್ಟಪಡ್ತಾರೆ ನಮ್ಮಪ್ಪನ. ನೋಡಿ, ನಿಮ್ಮ ಅಪ್ಪ ಅವ್ರಿಗೂ ಅಷ್ಟೇ ನಮ್ಮಪ್ಪ ಅಂದರೆ ತುಂಬ ಇಷ್ಟ. ನೀವು ಒಬ್ಬರೇ ಎಲ್ಲ ಬಂದಿರೋದು, ನಿಮ್ಮ ಅಪ್ಪ ಅವರು ಅಷ್ಟೇ. ಅವ್ರಿಗಲ್ಲಿ ಸುಸ್ತಾದರೆ ಊಟಕ್ಕೆ, ನೀರು ಕುಡಿಯೋಕ್ಕೆ, ಮಜ್ಜಿಗೆ ಕುಡಿಯೋಕ್ಕೆಲ್ಲ ನಮ್ಮನೆಗೆ ಬರ್ತಾರೆ. ನಮ್ಮಪ್ಪನೇ ಕರ್ಕೊಬರ್ತದೆ. ಅವರು ಎಷ್ಟು ಗೌಡ್ರುಗಳು, ದೊಡ್ಡ ದೊಡ್ಡ ಗೌಡ್ರು ಅವ್ರ ಜೊತೆ ನಿಂತಿರ್ತಾರಲ್ಲ ಅವರೆಲ್ಲ ಕರೀತಾರೆ. ಆದರೂ ಅಲ್ಲಿ ಎಲ್ಲೂ ಹೋಗಲ್ಲ ನಮ್ಮಪ್ಪ. ನಿಮ್ಮಪ್ಪ ನಮ್ಮನೆಗೆ ಬರ್ತಾರೆ ಪಾಪ. ನಮ್ಮಪ್ಪ ಹಂಗೇನೆ, ತುಂಬ ಒಳ್ಳೆಯವರು ನಿಮ್ಮ ಅಪ್ಪನ ಥರ ನೋಡಿ. ಅದಕ್ಕೆ ಅವರಿಬ್ರು ಒಳ್ಳೆ ಫ್ರೆಂಡ್ಸ್ ಅನ್ಸುತ್ತೆ. ಅಯ್ಯೋ, ಫ್ರೆಂಡ್ಸು ಗಿನ್ಸ್ ಅಲ್ಲ, ತುಂಬ ಗೌರವ ಕೊಡ್ತಿದ್ದೆ ನಮ್ಮಪ್ಪ ನಿಮ್ಮಪ್ಪ ಅಂದರೆ. ಆಯ್ತು ಬಿಡಿ, ಪರವಾಗಿಲ್ಲ. ಮತ್ತೆ ನೀವೇನು ಓದಿದ್ದೀರಾ? ಅಯ್ಯೋ ಇಲ್ಲ, ನಾನು ಓದಕ್ಕೆ ಹೋಗ್ಲಿಲ್ಲ. ನಾನು ಒಬ್ಬಳೇ ಅಲ್ವಾ ಇರೋ ಮಗಳು. ನಮ್ಮಪ್ಪ ನನ್ನ ಎಲ್ಲೂ ಕಳಿಸ್ನಿಲ್ಲ. ಓದೂ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಮನೆ ಕೆಲಸ ಮಾಡ್ಕೊಂಡು ಮನೇಲಿದ್ದೀನಿ ಅಷ್ಟೇ. ಪರವಾಗಿಲ್ಲ ಬಿಡಿ, ನೀವೆಷ್ಟು ಮುಗ್ದ್ರು ನೋಡಿ. ಓದಿಲ್ದೇ ಇರೋದಕ್ಕೆ ನೀವು ಇಷ್ಟು ಮುಗ್ದ್ರೆ ಅಂತ ಅನಿಸುತ್ತೆ. ಓದಿಲ್ಲ ಅನ್ನೋದೊಂದು ಬಿಟ್ಟರೆ ತುಂಬ ಚೆನ್ನಾಗಿದ್ದೀರಾ ನೋಡೋಕ್ಕೆ. ಒಳ್ಳೆ ಮನಸ್ಸಿದೆ, ತುಂಬ ಮುಗ್ಧೆ ಥರ ನೀವು. ಅಯ್ಯೋ ಗೌಡ್ರೆ, ಇದು ಯಾಕೆ ಇಷ್ಟೊಂದು ಹೊಗಳ್ತಾ ಇದ್ದೀರಿ ನನ್ನ ಒಂದು ಗ್ಲಾಸ್ ಮಜ್ಜಿಗೆ ಕೊಟ್ಟಿದ್ದಕ್ಕೆ? ಅಯ್ಯೋ, ನಾನು ಸುಳ್ಳು ಹೇಳಲಿಲ್ಲ ಕಾವೇರಿ ಅವರೇ. ನೀವು ಹೆಸರು ತಕ್ಕಂಗೆ ತುಂಬ ಒಳ್ಳೆಯವರು ಅನಿಸುತ್ತೆ. ಹೋಗ್ಲಿ ಬಿಡಿ. ಮತ್ತೆ ಊಟಕ್ಕೆ ಏನಾರು ಅಡುಗೆ ಮಾಡೋಣ? ಅಪ್ಪ ಅವರು ಬರ್ತಾರೋ ಏನೋ? ಇಲ್ಲ ಏನು ಬೇಡ. ಇದು ನ್ಯಾಯ ಮುಗಿದ ತಕ್ಷಣ ನಾವು ಊರು ಕೊಟ್ಟೋಗ್ತೀವಿ. ನಮ್ಮ ಅಮ್ಮನೂ ಅಲ್ಲಿ ಒಬ್ಬರೇ ಇರ್ತಾರೆ. ಓ, ನೀವು ಒಬ್ಬರೇ ಮಗನಾ? ಹೌದು, ನಾನು ನಿಮ್ಮ ಥರ ಒಬ್ಬನೇ ಮಗನೇ. ಓ, ಸರಿ ಸರಿ ಆಯಿತು. ಓ ಕಾವೇರಿ, ಮಜ್ಜಿಗೆ ಕೊಟ್ಟವ ಗೌಡ್ರಿಗೆ? ಹ್ಞೂ ಅಪ್ಪ, ಕುಡಿದ್ರು. ಹಿಂಗೆ ಅವರೇ, ನಾನು ಮಜ್ಜಿಗೆ ಕುಡಿದೆ. ಕರೆದ್ರೆ ಅಪ್ಪ ಏನಾದರೂ? ಹ್ಞೂ ದೊಡ್ಡಗೌಡ್ರೆ, ಅಪ್ಪ ಕರ್ಕೊಬರಕ್ಕೆ ಹೇಳಿದ್ರು. ಅಲ್ಲಿ ನ್ಯಾಯಕ್ಕೆ ಜನ ಎಲ್ಲ ಬಂದವ್ರೆ. ಬನ್ನಿ. ಸರಿ, ನಡೀರಿ ಹೋಗೋಣ. ಕಾವೇರಿ ಅವರೇ, ಧನ್ಯವಾದಗಳು ನಿಮಗೆ ಮಜ್ಜಿಗೆ ಕೊಟ್ಟಿದ್ದಕ್ಕೆ. ತುಂಬ ಸಂತೋಷ ಆಯಿತು ನನಗೆ ನಿಮ್ಮ ಜೊತೆ ನೋಡಿ, ನಿಮ್ಮನ್ನು ಮಾತಾಡಿ ನಿಮ್ಮ ಜೊತೆ ತುಂಬ ಸಂತೋಷ ಆಯಿತು. ಹೋಗಿ ಬರ್ತೀನಿ ನಾನು. ನೀವು ಅಷ್ಟೇ ಗೌಡ್ರೆ, ನಿಮ್ಮ ನೋಡಿ ತುಂಬ ಸಂತೋಷ ಆಯಿತು. ಹೋಗ್ಬಿಟ್ಟು ಬನ್ನಿ. ಎಷ್ಟು ಒಳ್ಳೆಯವರಲ್ವಾ? ಎಷ್ಟು ದೊಡ್ಡ ಮನುಷ್ಯರಾದರೂ ಎಷ್ಟು ಒಳ್ಳೆ ಮನಸ್ಸಿದೆ ಅವ್ರಿಗೆ. ನಮ್ಮಂಥ ಬಡವ್ರ ಮನೆಗೆ ಬಂದು ಇದ್ದು ನಮ್ಮ ಜೊತೆ ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ. ಎಷ್ಟು ಒಳ್ಳೆ ಮನುಷ್ಯರು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.